ದೊಡ್ಡ ಮಟ್ಟದ ದುರಂತ, ಹೀಗಾಗಿ ಹೈಕಮಾಂಡ್ ವರದಿ ಕೇಳಿದೆ. ನಮ್ಮ ವರಿಷ್ಠರಿಗೆ ಸಿಎಂ ಡಿಸಿಎಂ ವಿವರಣೆ ನೀಡುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕಾಲ್ತುಳಿತದಲ್ಲಿ 11 ಮಂದಿ ಸಾವು ಪ್ರಕರಣ. ಆರ್ಸಿಬಿ ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯ. ಯಾರ ಮಕ್ಕಳಿಗೂ ಈ ರೀತಿ ಆಗಬಾರ್ದು ಎಂದ ಅಶೋಕ್. ಪೊಲೀಸರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬಾರದು, ಅವರು ಜನರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಭೂಮಿ ತಂದೆ ಆಕ್ರೋಶ. ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ. ಗೃಹ, ಸಾರಿಗೆ ಸೇರಿ ಹಲವು ಖಾತೆಗಳ ಬದಲಾವಣೆ. ಯುಟಿ ಖಾದರ್, ಹರಿಪ್ರಸಾದ್, ಜಯಚಂದ್ರಗೆ ಸ್ಥಾನ ಸಾಧ್ಯತೆ. ಮೋದಿ ನೇತೃತ್ವದಲ್ಲಿ ಭಾರತ ಬಲಿಷ್ಠವಾಗ್ತಾ ಇದೆ. 4 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಭದ್ರತೆ ದೃಷ್ಟಿಯಲ್ಲೂ ದಿಟ್ಟ ಹೆಜ್ಜೆ ಎಂದ ಪ್ರಹ್ಲಾದ್ ಜೋಶಿ.